ಫೆಬ್ರವರಿ 22ರಿಂದ 26ನೇ ಗುರುವಾರದವರೆಗೆ ಶಿರಾ ತಾಲೂಕು ಕಡವಿಗೆರೆ ಗ್ರಾಮದೇವತೆ ಶ್ರೀ ಕರಿಯಮ್ಮದೇವಿ ಬ್ರಹ್ಮರಥೋತ್ಸವ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಮಾಹಿತಿ ನೀಡಿದೆ. ಕಡವಿಗೆರೆ ಶ್ರೀ ಕರಿಯಮ್ಮದೇವಿ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಡವಿಗೆರೆ ಗ್ರಾಮದೇವತೆ ಕರಿಯಮ್ಮದೇವಿ ಬ್ರಹ್ಮರಥೋತ್ಸವ ಫೆಬ್ರವರಿ 22ರಿಂದ 26ನೇ ಗುರುವಾರದವರೆಗೆ ನಡೆಯಲಿದ್ದು, ಭಾನುವಾರ ಬೆಳಗ್ಗೆ 6 ಗಂಟೆಗೆ ಜಲದಿ ಉತ್ಸವ, ಸೋಮವಾರ ಮಧ್ಯಾಹ್ನ 1ರಿಂದ 1:45ರವರೆಗೆ ಬ್ರಹ್ಮರಥೋತ್ಸವ, ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಮಂಗಳವಾರ ಸಂಜೆ 8ಕ್ಕೆ ಕುರುಕ್ಷೇತ್ರ ನಾಟಕ ಪ್ರದರ್ಶನ, ಬುಧವಾರ ಸಾಯಂಕಾಲ ಸಾಂಸ್ಕೃತಿಕ ಕಲಾತಂಡ ಹಾಗೂ ವೀರಗಾಸೆ ಕುಣಿತ, ಕೋಲಾಟ, ಗೊಂಬೆ ಕುಣಿತ ಜೊತೆಗೆ ಗ್ರಾಮದ ರಾಜಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಉತ್ಸವ ನಡೆಯಲಿದೆ. ಸಮಸ್ತ ಭಕ್ತರಿಂದ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದ್ರು. ಈ ವೇಳೆ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಯರಾಮಯ್ಯ, ಎ ಉಪಾಧ್ಯಕ್ಷ ರಾಜಣ್ಣ, ಆರ್ ಕಾರ್ಯದರ್ಶಿ ವಾಸುದೇವ್, ಖಜಾಂಚಿ ಜಗನ್ನಾಥ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು, ಭಕ್ತಾದಿಗಳು, ಮುಖಂಡರು ಉಪಸ್ಥಿತರಿದ್ದರು. ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವವು ದಿನಾಂಕ 22/2/2026 ಭಾನುವಾರದಿಂದ ದಿನಾಂಕ 26/2/2026ನೇ ಗುರುವಾರದವರೆಗೆ ಭಾಳ ವಿಜೃಂಭಣೆಗೆ ಜರುಗಲಿದೆ. ಇದು ಕಡವಿಗೆರೆ ಮತ್ತು ಕಾರ್ಪಳ್ಳಿ ಬಲ್ಗಟ್ಟಿಯ ಗ್ರಾಮ ದೇವತೆಯಾಗಿದ್ದು ಕಾಯ್ದೆಯನವರ ಕುಲದೇವರಾಗಿರುತ್ತದೆ. ಇದಕ್ಕೆ ನಮ್ಮ ಜಿಲ್ಲೆನೇ ಅಲ್ಲದಲ್ಲ ಹೊರ ಜಿಲ್ಲೆಯಿಂದಲೂ ಭಕ್ತಾದಿಗಳು ಮಕ್ಕಳುಗಳು ಸಾಕಷ್ಟು ಜನ ಇದ್ದು, ತಮಿಳುನಾಡು, ಮೈಸೂರು ಇಂಥ ಹೊರಗಡೆಯಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡ್ಕೊತಾ ಇದ್ದಾರೆ. ಈ ಒಂದು ಜಾತ್ರೆಯಲ್ಲಿ 22ನೇ ತಾರೀಕು ಭಾನುವಾರದಿಂದ ಅಮ್ಮನವರಿಗೆ ಜಲ್ದಿ ಕಾರ್ಯಕ್ರಮ ಇರ್ತದೆ. ನಂತರ ಅವತ್ತು ಅನ್ನ ಸಂತರ್ಪಣೆ, ಪ್ರತಿದಿನ 3 ದಿನಗಳ ಕಾಲ ಅನ್ನ ಸಂತರ್ಪಣೆ ನಡೀತಿದೆ. ದಿನಾಂಕ 23/2/26ನೇ ಸೋಮವಾರ ಬ್ರಹ್ಮರಥೋತ್ಸವ 1:45ರಿಂದ ರಥೋತ್ಸವ ಜರುಗಲಿದೆ. 1:15ರಿಂದ ಅವತ್ತು ಹವನ ಹೋಮ, ಗಣಪತಿ ಪೂಜೆ, ಸಕಲ ಪೂಜಾ ಕಾರ್ಯಕ್ರಮಗಳೊಂದಿಗೆ ರಥವನ್ನು ಎಳೆಯಲಾಗುತ್ತದೆ. ಅದೇ ದಿನ ಆರ್ಕೆಸ್ಟ್ರಾ ಕಾರ್ಯಕ್ರಮವೂ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 7 ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ನಂತರ ಬೆಳಿಗ್ಗೆ ಮಂಗಳವಾರದ ದಿನ ಅಮ್ಮನವರ ಆರತಿ ಕಾರ್ಯಕ್ರಮ, ತದನಂತರ ಅವತ್ತು ಸಂಜೆ 8:30ಕ್ಕೆ ಕುರುಕ್ಷೇತ್ರ ನಾಟಕ ಸಹ ಇರುತ್ತದೆ. ನಂತರ 25ಕ್ಕೆ ಗ್ರಾಮದಲ್ಲಿ ರಾಜಬೀದಿಗಳಲ್ಲಿ ಪ್ರಶಸ್ತಿ ವಿಜೇತರ ವೀರಗಾಸೆ ಕುಣಿತದೊಂದಿಗೆ, ರಾಜ್ಯ ಪ್ರಶಸ್ತಿ ವಿಜೇತರ ಕೋಲಾಟ ತಂಡದೊಂದಿಗೆ, ವಿವಿಧ ಸಾಂಸ್ಕೃತಿಕ ತಂಡದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಇರುತ್ತದೆ. ನಂತರ 26ಕ್ಕೆ ಕಾರ್ಪಳ್ಳಿ ಬಲ್ಗಟ್ಟಿಯಲ್ಲೂ ಸಹ ಅಮ್ಮನವರ ಉತ್ಸವ ಇರುತ್ತದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿನೂ ಸಹ ಬಹಳ ಪ್ರಭಾವಶಾಲಿಯಾಗಿತ್ತು. ನಡ್ಕೊಂಡವ್ರಿಗೆ ಎಲ್ಲ ರೀತಿಯಂಥ ಸಹಕಾರವನ್ನು ಕೊಟ್ಟಿದೆ. ಅವರು ಬೇಡ್ಕೊಂಡಂಥ ವರಗಳನ್ನು ಈಡೇರಿಸಿ ಸಾಕಷ್ಟು ಮಂದಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲೂ ಸಹ ಅನ್ನ ಸಂತರ್ಪಣೆ ದೇವಸ್ಥಾನದ ಹತ್ರ ನಡೀತಿದೆ. ಭಾಳ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಕಾರ್ಯಕ್ರಮ ನಡೀತಿದೆ. ಎಲ್ಲ ಗ್ರಾಮಸ್ಥರು, ಭಕ್ತಾದಿಗಳ ಕಮಿಟಿ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ವಿಜೃಂಭಣೆಗೆ ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಿಂದೆ ಇದಕ್ಕೆ ಅಗ್ನಿಗೊಂಡ ಎಲ್ಲ ನಡೀತಿತ್ತು. ಈಗ ಅಗ್ನಿಗೊಂಡ ನಡೀತಾ ಇಲ್ಲ. ಅದಕ್ಕೆ ಕಾರಣ ಅಂದರೆ, ಭಾಳ ಹಿಂದೆ ಅಗ್ನಿಗೊಂಡ ಇರ್ಬೇಕಾದ್ರೆ ಇದರಿಂದ ಯಾರೋ ಒಬ್ಬರು ಹೋಗ್ತಾ ಇದ್ರಂತೆ ಮುಸಲ್ಮಾನರು. ಅವರು ಅಡ್ಡೋಕಿನ ಅಗ್ನಿಗೊಂಡ ಕಿಕ್ಬಿಟ್ಟು ನಾನು ಅಗ್ನಿಂದ ಬರೋತಕ್ಕ ಇದ್ದರೆ ದೇವ್ರು ಕರೆಕ್ಟಾಗಿರುತ್ತೆ ಅಂತ ಹೇಳಿದ್ರಂತೆ. ಅದರಿಂದ ಆ ಟೋಪಿ ಅವರು ಆಲೈನಲ್ಲಿ ಹೋಗಿ ಬರೋತಕ್ಕ ಹಾಗೇ ಇತ್ತಂತೆ. ಆವಾಗ ಅವರು ಸತ್ಯ ಐತೆ ದೇವ್ರ ಹತ್ರ ಅಂತ ಹೇಳಿ ಹೋಗ್ಬೇಕಾದ್ರೆ ಇಲ್ಲಿ ಹೊಸಕಟ್ಟೆ ಕೆರೆ ಅಂತ ಇದೆ, ಅಲ್ಲಿ ಏನೋ ರಕ್ತ ಕಾರಿಸದ್ರು ಅಂತ ಹೇಳಿ ಒಂದು ಇತಿಹಾಸ ಇದೆ. ಅದನ್ನು ಈಗಲೂ ಸಹ ತುರ್ಕುನ ಕಟ್ಟೆ ಅಂತ ಕರೀತಾರೆ. ಅದೆಲ್ಲರಿಗೂ ಸಾಮಾನ್ಯ ಗೊತ್ತಿರೋ ವಿಚಾರ. ಆ ಥರ ಇತಿಹಾಸ ಇದೆ ಅಮ್ಮನವ್ರಿಗೆ. ಈಗಂತೂ ಜನಸಂಖ್ಯೆ ಜಾಸ್ತಿ ಆಗಿದೆ. ಹೊರ ರಾಜ್ಯಗಳಿಂದ ತಮಿಳುನಾಡು, ಮೈಸೂರು, ಆಂಧ್ರ ಇಂಥ ಕಡೆಯಿಂದ ಎಲ್ಲ ಜನ ಹೆಚ್ಚಿಗೆ ಬರ್ತಾರೆ. ಪ್ರತಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಜನ ಜಾಸ್ತಿ ಇರುತ್ತೆ.
ಹಂಸಂತರ್ಪಣೆ ಇರುತ್ತೆ. ಪ್ರತಿ ವರ್ಷ ಮಾಮೂಲಿ ಜಾತ್ರೆ ನಡ್ಕೊಂಡು ಹೋಗ್ತಾ ಇದೆ.